ಎಐಸಿಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದೆ ಆರ್ಎಸ್ಎಸ್ ಕಾರ್ಯಕರ್ತರು. ಅದೇ ಫೇಕ್ ನ್ಯೂಸ್. ನಿನ್ನೆ ಅದಕ್ಕೆ ನಾನು ಹೇಳಿದ್ದೀನಲ್ಲ, ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ, ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ? ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದ್ದೀರಾ? ಖರ್ಗೆ ಸಾಹೇಬ್ರು ಹೇಳಿದ್ದೇನು, ಈ ತತ್ವ ಏನಿದೆ ಇದು ವಿಷ ಥರ ಇದೆ, ಹೆಂಗಿದೆ ಅಂದ್ಬಿಟ್ಟು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದು ತೊಟ್ಟು ಹನಿಗೆ ಹಾಕೋ ಒಂದು ತೊಟ್ಟ ಇದು ವಿಷವನ್ನು ನೀವು ನಾಲ್ಗೆಗೆ ಹಾಕ್ಕೊಂಡ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿಲ್ವಾ ಸಾಹೇಬ್ರೆ? ಅದಾದ್ಮೇಲೆ ಇದೇ RSS ಮೈ ಮೇಲೆ ಬಿದ್ದಿತ್ತಲ್ಲ, ಸಡನ್ನಾಗಿ RSS ಅವರೇ ಇದು ನೋಡಿ, ಅವ್ರದ್ದು ಸ್ವಂತ ಇತಿಹಾಸ ಇಲ್ಲ, ಅವ್ರು ಸೃಷ್ಟಿ ಮಾಡ್ಕೊಂತಾ ಇದ್ದಾರೆ. ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಸ್ ಸಿಂಪಲ್ ಆಸ್ ದಟ್ ಇವ್ರದ್ದು. ಮಾಡ್ಲಿ, ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು. ಎಐಸಿಸಿ ಅಧ್ಯಕ್ಷರ ಹೇಳಿಕೆ ಅನ್ನೋ ರೀತಿಯಲ್ಲಿ ಕೂಡ ನಮ್ಮ ಕುಟುಂಬನ ರಕ್ಷಿಸಿದೆ ಆರ್ಎಸ್ಎಸ್ ಕಾರ್ಯಕರ್ತರು. ಅದೇ ಫೇಕ್ ನ್ಯೂಸ್. ನಿನ್ನೆ ಅದಕ್ಕೆ ನಾನು ಹೇಳಿದ್ದೀನಲ್ಲ, ಇವರು ಅಲ್ಲಿ ಈಗ ಇವರು ಅಲ್ಲಿ ಸ್ವತಂತ್ರ ಹೋರಾಟದಲ್ಲೂ ಕೂಡ ಇರಲಿಲ್ಲ, ಇಲ್ಲಿ ಬಂದು ಏನ್ರಿ ರಕ್ಷಣೆ ಮಾಡ್ತಾರೆ? ಖರ್ಗೆ ಸಾಹೇಬ್ರಿಗೆ ಯಾವತ್ತನ ಹೇಳಿರೋದು ಕೇಳಿದ್ದೀರಾ? ಖರ್ಗೆ ಸಾಹೇಬ್ರು ಹೇಳಿದ್ದೇನು, ಈ ತತ್ವ ಏನಿದೆ ಇದು ವಿಷ ಥರ ಇದೆ, ಹೆಂಗಿದೆ ಅಂದ್ಬಿಟ್ಟು ಇದ್ರ ಸ್ವಾದ ಹೆಂಗಿದೆ ಅಂತ ನೋಡ್ಬಿಟ್ಟು ನೀವು ಬರೀ ಒಂದು ತೊಟ್ಟು ಹನಿಗೆ ಹಾಕೋ ಒಂದು ತೊಟ್ಟ ಇದು ವಿಷವನ್ನು ನೀವು ನಾಲ್ಗೆಗೆ ಹಾಕ್ಕೊಂಡ್ರೆ ಸತ್ತೋಗ್ಬಿಡ್ತೀರಾ ಅಂತ ಹೇಳಿಲ್ವಾ ಸಾಹೇಬ್ರೆ? ಅದಾದ್ಮೇಲೆ ಇದೇ RSS ಮೈ ಮೇಲೆ ಬಿದ್ದಿತ್ತಲ್ಲ, ಸಡನ್ನಾಗಿ RSS ಅವರೇ ಇದು ನೋಡಿ, ಅವ್ರದ್ದು ಸ್ವಂತ ಇತಿಹಾಸ ಇಲ್ಲ, ಅವ್ರು ಸೃಷ್ಟಿ ಮಾಡ್ಕೊಂತಾ ಇದ್ದಾರೆ. ಈಗ ನಮ್ಮ ಇತಿಹಾಸನೂ ಬದಲಾವಣೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆಸ್ ಸಿಂಪಲ್ ಆಸ್ ದಟ್ ಇವ್ರದ್ದು. ಮಾಡ್ಲಿ, ಅವರಿಗೂ ಪರ್ಮಿಷನ್ ಬೇಕು, ಯಾರೇ ಮಾಡಿದ್ರು ಪರ್ಮಿಷನ್ ಬೇಕು.